ಡಾಕ್ಟರ್, ನಾನು ಭಾರತಮ್ಮ ಮಾತನಾಡುತ್ತಿರುವುದು. ನೀವು ಇವತ್ತು ಬರಕ್ಕೆ ಹೇಳಿದ್ರಿ, ಆದರೆ ನನ್ನ ಮಗ ದುಬೈನಲ್ಲಿದ್ದಾನೆ. ಅವನು ಬಂದ ಕೂಡಲೇ ಬರ್ತೀನಿ ಡಾಕ್ಟರ್. ಚೆನ್ನಾಗಿಲ್ಲ. ಆ ವಿಷಯ ಗೊತ್ತು. ನಿಮ್ಮ ಪರಿಸ್ಥಿತಿ ನಿಮ್ಮ ಮಗನಿಗೆ ಹೇಳಿದ್ದೀರಾ? ಈಗ ಎಮರ್ಜೆನ್ಸಿ ಪರಿಸ್ಥಿತಿ ಹೇಳಿದ್ದೀರಾ? ಇವಾಗ ಬೇಗ ಚಿಕಿತ್ಸೆ ಮಾಡಬೇಕು. ನನಗೆ ತೊಂದರೆ ಇಲ್ಲ, ಬೆಳೆ ಇಷ್ಟ. ಸರಿ ಡಾಕ್ಟರ್, ನಮ್ಮ ಮಗ ಬಂದ ಕೂಡಲೇ ನಿಮ್ಮನ್ನು ಭೇಟಿ ಮಾಡ್ತೇನೆ ಡಾಕ್ಟರ್. ಸರಿ. ಅಮ್ಮ ಅಮ್ಮ, ಏನಮ್ಮ ನಿನಗೆ ಏನಾಯಿತು? ನನಗೆ ತುಂಬಾ ಭಯ ಆಗುತ್ತಾ ಇದೆ. ಏನಮ್ಮ? ಆರೋಗ್ಯ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಡಾಕ್ಟರ್ಗೆ ತೋರಿಸಿದ್ಯಾ? ತೋರಿಸಿದ್ದೇನೆ. ಸುಧಾ, ಸುಧಾ, ಮನೆಯ ಸರ್ಕಗಳು ಖಾಲಿಯಾಗಿದೆ, ಅದಕ್ಕೆ ಹೊರಗೆ ಹೋಗಿದ್ದಾಳೆ. ಸರಿ ನಡಿ, ಆಸ್ಪತ್ರೆಗೆ ಹೋಗೋಣ. ಡಾಕ್ಟರ್, ನಮ್ಮ ಮಗ ಇವತ್ತು ದುಬೈನಿಂದ ಬಂದನು. ಡಾಕ್ಟರ್, ಅಮ್ಮನ ಪರಿಸ್ಥಿತಿ ಹೇಗಿದೆ ಡಾಕ್ಟರ್? ನಿಮ್ಮ ಅಮ್ಮನ ಪರಿಸ್ಥಿತಿ ಗೊತ್ತಾ? ಇಲ್ಲ ಹೇಳಿಲ್ಲ. ಕುಟುಂಬ ಕೂಡ ಮುಖ್ಯ ಅಲ್ವಾ? ಎಷ್ಟು ಜವಾಬ್ದಾರಿ ಇಲ್ಲದ್ರೆ ಹೇಗಿರೀರಿ? ಸಾರಿ ಡಾಕ್ಟರ್, ನಿಜವಾಗಲಿ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಾನು ನಿರ್ಲಕ್ಷ್ಯ ಮಾಡುತ್ತಾ ಇರಲಿಲ್ಲ. ನಮ್ಮ ಅಮ್ಮ ಅಂದರೆ ನನಗೆ ಪ್ರಾಣ ಡಾಕ್ಟರ್. ಓಕೆ ಓಕೆ, ಕೂಲ್ ಡಾಕ್ಟರ್. ಅಮ್ಮ, ನೀವು ಸ್ವಲ್ಪ ಹೊರಗಡೆ ಕಾಯಿ. ಅಮ್ಮನ ಆರೋಗ್ಯ ಹೇಗಿದೆ ಡಾಕ್ಟರ್? ನಿಮ್ಮ ಅಮ್ಮನಿಗೆ ಬೇಗ ಆಪರೇಷನ್ ಮಾಡಬೇಕು. ಕನಿಷ್ಠ 10 ಲಕ್ಷದವರೆಗೂ ಖರ್ಚಾಗುತ್ತೆ. ಎಷ್ಟು ಬೇಗ ಅಡ್ಮಿಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಸರಿ ಡಾಕ್ಟರ್, ಹಣ ಅರೇಂಜ್ ಮಾಡಿಕೊಂಡು ಬರ್ತೇನೆ. ಅವರಿಗೆ ಎಷ್ಟೇ ಔಷಧಿಗಳು ನೀಡಿದ್ದೇನೆ, ಅದನ್ನು ಮುಂದುವರಿಸಿ. ಸರಿ ಡಾಕ್ಟರ್. ಸುಧಾ, ಸುಧಾ, ಎಷ್ಟೊತ್ತಾಯ್ತು ಬಂದು? ಅಮ್ಮನಿಗೆ ಹುಷಾರಿಲ್ಲ ಅಂತ ನನಗೆ ಯಾಕೆ ಮುಂದೆನೆ ಹೇಳಿಲ್ಲ? ನಿನ್ನನ್ನೇ ಕೇಳುತ್ತಾ ಇದ್ದೀನಿ. ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ದೀನಿ, ಅದನ್ನು ಏನು ಮಾಡ್ತಾ ಇದ್ಯಾ? ಈ ಮನೆ ಮಾರಿಬಿಡುತ್ತಾರೆ ಅಂತ ಹೇಳುತ್ತಾ ಇದ್ದಾರೆ. ಆ ವಿಷಯ ನಾನು ನಿಮಗೂ ಹೇಳಿದ್ದೀನಿ. ಅದಕ್ಕೆ ನಾವೇ ಕೊಂಡುಕೊಳ್ಳೋಣ ಅಂತ ಉಳಿತಾಯ ಮಾಡುತ್ತಾ ಇದ್ದೀನಿ. ಅಮ್ಮನಿಗಿಂತ ನನಗೆ ಯಾಕೆ ಮುಖ್ಯವಿಲ್ಲ. ಮೊದಲು ಬ್ಯಾಂಕಿಗೆ ಹೋಗಿ ಎಲ್ಲ ಹಣ ತೆಗೆದುಕೊಂಡು ಬಾ. ಅಮ್ಮನ ಆಪರೇಷನ್ಗೆ ಕಟ್ಟೋಣ. ಅಮ್ಮ, ಸ್ನೇಹಿತರ ಹತ್ರ ಮಾತಾಡಿದ್ದೀನಿ, ನಿನಗೆ ಏನೂ ಆಗಲ್ಲ ಅಮ್ಮ. ನಾನಿದ್ದೀನಿ. ದುಃಖ ಪಡಬೇಡಮ್ಮ. ನನಗೆ ಆರೋಗ್ಯ ಸರಿ ಇಲ್ಲ ತಿಳಿದು ಕೂಡಲೇ ಅವನು ಗಾಬರಿ ಆಗೋನೆ. ನೀನು ಮಾತಾಡಬೇಡ. ಎಷ್ಟು ದಿನಗಳ ನಂತರ ಮನೆಗೆ ಬಂದರೆ ಹೇಳಬಾರದಲ್ಲ ಹೇಳಿ ನನ್ನನ್ನು ಬಯಸ್ತಿದ್ಯಾ? ಅಥವಾ ನಾನು ನಿನಗೆ ಏನು ಮೋಸ ಮಾಡಿದ್ದೀನಿ? ನಾನು ನೋಡ್ತೀರಾನೇ ಬದುಕುತ್ತಾ ಇದ್ಯಾ ಇಷ್ಟು ದಿನ? ನಾನೇನು ಮಾಡ್ಲಿ? ಸ್ವಂತ ಮನೆ ಹಣೆ ಬಾರ ಇಲ್ಲ ಅಂದ್ಕೊಂತೀನಿ. ಈ ಜನ್ಮಕ್ಕೆ ಸ್ವಂತ ಮನೆ ಕೊಂಡುಕೊಳ್ಳೋಣ ಅಂತ ಒಂದೊಂದು ರೂಪಾಯಿ ಕೂಡಿ ಇಟ್ಟಿದರೆ ನಿನ್ನ ರೋಗದ ಹೆಸರಲ್ಲಿ ಎಲ್ಲ ಖರ್ಚು ಮಾಡುತ್ತಾ ಇದೆಯಾ? ನಾನು ಇಲ್ಲ ಅಂದ್ರೆ ನನ್ನ ಹಣ ಎಲ್ಲ ಖರ್ಚು ಮಾಡಿ ನಿನಗೆ ಆಪರೇಷನ್ ಮಾಡಿದರೆ ನೀನು 100 ವರ್ಷ ಬದುಕ್ತೀಯ. ಅಮ್ಮಮ್ಮ ಅಂದರೆ 4 ಇಲ್ಲ 5 ವರ್ಷ ಬದುಕ್ತೀಯ. ನಾವಂದರೆ 100 ವರ್ಷ ಬದುಕಬೇಕು. ಅದೇ ಇದೆ ಬಾಡಿಗೆ ಮನೆಯಲ್ಲಿ. ಒಂದು ಮನೆನೂ ಇಲ್ಲ, ಒಂದು ಮಗುನೂ ಇಲ್ಲ, ಏನೂ ಇಲ್ಲ. ಜೀವನ ಕಣ್ಣಿಗೆ ಬಂದಿದೆ. ಇಷ್ಟು ಮಾತ್ರಕ್ಕೆ ನನ್ನ ಗಂಡ ಅಯ್ಯೋ ನಮ್ಮಮ್ಮ, ಅಯ್ಯೋ ನಮ್ಮಮ್ಮ ಅಂತ ತಲೆ ಮೇಲೆ ಎತ್ತಿ ಇಟ್ಟುಕೊಂಡು ಇದ್ದಾರೆ. ನಾನು ಇಲ್ಲ ಅಂದ್ರೆ ಎಷ್ಟು ಅನಾಥಾಶ್ರಮಗಳಿಲ್ಲ, ಅದರಲ್ಲಿ ಎಷ್ಟು ಜನಗಳಿದ್ದಾರೆ. ಹೋಗು, ಎಲ್ಲಾದ್ರೂ ಹೋಗಿ ನೋಡಿಕೊ. ಇಲ್ಲಾಂದ್ರೆ ಹೋಗಿ ಸಾಯಿ. ನಮ್ಮನ್ನ ಮಾತ್ರ ಸಾಯಿಸ್ಬೇಡ. ಛೀ ಛೀ. ನನ್ನ ಸೊಸೆ ಏನಿದೆ, ತಪ್ಪು ಏನಿದೆ? ಈಗ ನಾನು ಬದುಕಿ ಏನು ಮಾಡಬೇಕು? ನನ್ನ ಮಕ್ಕಳು ಜೀವನಕ್ಕೆ ನಾನು ಹಾಟಿಯಾಗಬಾರದು. ಅವರು ಸಂತೋಷಕ್ಕೆ ಚೆನ್ನಾಗಿರಬೇಕು.
ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋದಾಗ ನನಗೋಸ್ಕರ ತ್ಯಾಗ ಮಾಡಿದ್ದಾರೆ. ನನ್ನ ಹೊಟ್ಟೆ ತುಂಬಿಸಲು ಕಲ್ಲು ಹೊತ್ತಿ ಕೂಲಿ ಕೆಲಸ ಮಾಡಿದ್ದಾರೆ. ನಿನ್ನ ಹಾಗೆ ನನ್ನ ಸುಖ ನನಗೆ ಮುಖ್ಯ ಅಂತ ಆಲೋಚನೆ ಮಾಡಿದರೆ ನಮ್ಮಮ್ಮ ಬೇರೆ ಅವರನ್ನು ಮದುವೆ ಮಾಡಿಕೊಂಡು ಹೋಗಿದ್ದಾರೆ. ನಾನು ಇಷ್ಟ ಇಲ್ಲ. ನಮ್ಮ ಅಮ್ಮ ಅಂತಹ ನಮ್ಮ ಅಮ್ಮನನ್ನು ಹೊರಗೆ ತಳ್ಳಿದ್ದೇನೆ. ನೀನು ಒಂದು ಅಮ್ಮ ಆಗಿದ್ದರೆ ಗೊತ್ತಾಗುತ್ತಾ ಇತ್ತು ಒಂದು ಅಮ್ಮನ ಬೆಲೆ. ನಮ್ಮ ಸುಖದ ಬಗ್ಗೆ ಯೋಚನೆ ಮಾಡದೆ ಅದು ಬಿಟ್ಟು ಹೀಗೆ ದೂರ ಆಗೋ ಪರಿಸ್ಥಿತಿ ತಂದುಕೊಡ್ತೀನಿ ಅನ್ಕೊಂಡಿಲ್ಲ. ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ. ಬಂದು ಹೋಗಿ ಅರ್ಥಗಳನ್ನು ಕರೆದುಕೊಂಡು ಬರೋಣ. ಅಮ್ಮ, ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ಸುಮ್ಮನೆ ಮಗನೇ, ಎಲ್ಲರೂ ನೋಡುತ್ತಿದ್ದಾರೆ. ಸುಧಾ, ನಮ್ಮ ಅಮ್ಮನನ್ನು ಭಿಕ್ಷುಕಿಯಾಗಿ ಮಾಡಿದ್ದಲ್ಲೇ. ಯಾವ ಮನಸ್ಸು ಇರುವ ಮಗನು ನೋಡದೇ ಇರುವ ಸ್ಥಿತಿಯಲ್ಲಿ ನಮ್ಮ ಅಮ್ಮನನ್ನು ತೋರಿಸಿದೆಯಲ್ಲೇ. ನನ್ನನ್ನು ಕ್ಷಮಿಸಿ ಅಂತೆ. ಸುಧಾ, ನಿನ್ನ ಹತ್ರ ನನ್ಗೇನು ಸಂತೋಷನಾ? ಯಾವ ತಂದೆ ತಾಯಿ ಮಕ್ಕಳು ಜೀವನ ಚೆನ್ನಾಗಿರಬೇಕು ಅನ್ಕೋತಾರೆ. ಅದು ಬಿಟ್ಟು ರೋಗಗಳು ಬಂದು ರೋಗಗಳಿಗೆ ಮಕ್ಕಳು ಜೀವನ ಚೆನ್ನಾಗಿರಬಾರದು ಅನ್ಕೊಂಡಲ್ಲ. ನೀವು ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಅದು ಬಿಟ್ಟು ಹೀಗೆ ದೂರ ಆಗೋ ಪರಿಸ್ಥಿತಿ ತಂದ್ಕೊಡ್ತೀನಿ ಅಂದ್ಕೊಂಡಿಲ್ಲ. ತಪ್ಪು ಮಾಡಿಬಿಟ್ಟೆ ಅತ್ತೆ. ನನ್ನನ್ನು ಕ್ಷಮಿಸಿ. ಬನ್ನಿ ಹೋಗೋಣ ಮನೆಗೆ. ಚಪ್ಪಾಳೆ ಬರಲಿ. ಈ ಒಂದು ಕಥೆಯ ನೀತಿ ಏನಪ್ಪ ಅಂದ್ರೆ, ತಂದೆ ತಾಯಿಗಳು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆ ಒಂದು ಮಕ್ಕಳನ್ನ ಹತ್ಕೊಂಡು ಕಣ್ಣಿಗೆ ಅಲ್ಲಿ ಚಂದಮಾಮ ಇದನ್ನು ನೋಡು, ಆಮೇಲೆ ಕೈ ತೊಟ್ಟು ತಿನ್ನಿಸ್ಕೊಂಡು ಲಾಲಿ ಹಾಡು ಹಾಡಿಕೊಂಡು ನಿದ್ದೆ ಮಾಡಿಸ್ಕೊಂಡು ಇರುವಂತಹ ಪ್ರತಿಯೊಬ್ಬ ತಂದೆ ತಾಯಿಗೂ ಈ ಒಂದು ದೃಶ್ಯ ಸಾಕ್ಷಿಯಾಗುತ್ತೆ. ಕಣ್ಣಿಗೆ ಕಾಣದ ದೇವರನ್ನು ಹುಡುಕದೆ ಕಣ್ಣಿಗೆ ಕಾಣುವ ದೇವರಾದ ತಂದೆ ತಾಯಿಯರನ್ನೇ ದೇವರಂತ ಗೌರವಿಸಿ ಈ ಒಂದು ವೃದ್ಧಾಶ್ರಮಗಳು ಹೆಚ್ಚಾಗದಂತೆ ನೋಡಿಕೊಳ್ಳಿ. ಕಡೆಯ ಕ್ಷಣಗಳವರೆಗೂ ತಂದೆ ತಾಯಿಗಳ ಸೇವೆ ಮಾಡಿ ಮುಕ್ತಿಯನ್ನು ಪಡೆಯ